ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 410 ಮಾನ್ಯ ಕಂದಾಯ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತಾನೆ. ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರು. ಮಾನ್ಯ ಅಧ್ಯಕ್ಷ, ಉತ್ತರವನ್ನು ಗೌರವಾನ್ವಿತ ಸಚಿವರು ನೀಡಿದ್ದಾರೆ. ಇದರಲ್ಲಿ 2024-25ನೇ ಸಾಲಿನಲ್ಲಿ ನಮ್ಮ ನಂಜನಗೂಡು ತಾಲೂಕಿನಲ್ಲಿ ಸಾಕಷ್ಟು ರೈತರಿಗೆ ಆ ಒಂದು ವರ್ಷ ಸುರಿದಂಥ ಭಾರಿ ಮಳೆಯಿಂದ ಸಾಕಷ್ಟು ನಷ್ಟ ಆಗಿರೋಂಥದ್ದು ಬೆಳೆ ಹಾನಿಯ ಮೂಲಕ. ಇಲ್ಲಿವರೆಗೂ ಸುಮಾರು ಆ ವರ್ಷ ಸುಮಾರು 222 ರೈತರು ಬೆನಿಫಿಷರೀಸ್, ಅವರಲ್ಲಿ ಕೇವಲ 82 ಬೆನಿಫಿಷರೀಸ್ಗೆ ಮಾತ್ರ ಇಲ್ಲಿ ತನಕ ಕಾಂಪನ್ಸೇಷನ್ ತಲುಪಿರೋಂಥದ್ದು. ಇನ್ನು ಉಳಿಕೆ 140 ಬೆನಿಫಿಷರೀಸ್ಗೆ ಈ ಒಂದು ಕ್ರಾಪ್ ಲಾಸ್ ಕಾಂಪನ್ಸೇಷನ್ನು ಅವ್ರಿಗೆ ತಲುಪಿರೋದಿಲ್ಲ. ಈ ಉತ್ತರದಲ್ಲಿ ಗೌರವಾನ್ವಿತ ಸಚಿವರು ನಮಗೆ ತಿಳಿಸಿದ್ದಾರೆ, 140 ಬೆನಿಫಿಷರಿ ಏನಿದ್ದಾರೆ ಕ್ರಾಪ್ ಕಲೆಕ್ಷನ್ ಮಾಡ್ಯೂಲ್ನಲ್ಲಿ ನಿಗದಿತ ಸಮಯದಲ್ಲಿ ಅವರು ನಮ್ಮದು ಮಾಡಿಲ್ಲ, ಆದ ಕಾರಣ ಅವರಿಗೆ ಕಾಂಪನ್ಸೇಷನ್ ದೊರಕಿಲ್ಲ ಅನ್ನೋದ್ರ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ. ಗೌರವಾನ್ವಿತ ಸಚಿವರಿಗೆ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಇಲ್ಲಿ ಇರುವಂತಹ ಬೆನಿಫಿಷರೀಸ್ ಸುಮಾರು 222, ಅದರಲ್ಲಿ 50%ಗಿಂತ ಹೆಚ್ಚು ರೈತರಿಗೆ ಕಾಂಪನ್ಸೇಷನ್ ದೊರಕಿಲ್ಲ. ಅದರಿಂದ ರೈತರು ಸಾಕಷ್ಟು ಕಷ್ಟದಲ್ಲಿದ್ದಾರೆ, ತುಂಬ ನೋವಿನಲ್ಲಿದ್ದಾರೆ. ದಯಮಾಡಿ ಕಂದಾಯ ಸಚಿವರು ಇದನ್ನು ಪರಿಗಣಿಸಿ ಅವ್ರಿಗೆ ಅನುಕೂಲವನ್ನು ಮಾಡ್ಕೊಳ್ಬೇಕು ಅಂತ ಈ ವರ್ಷದಲ್ಲಿ ನಾನು ಅವ್ರಿಗೆ ವಿನಂತಿಯನ್ನು ನಾನು ಮಾಡ್ತೇನೆ. ಓಕೆ ಮಾನ್ಯ ಅಧ್ಯಕ್ಷರೇ, ಆ ಡೇಟಿಗೆ ಅವ್ರದ್ದು ಆನ್ಲೈನಲ್ಲಿ ಅಪ್ಲೋಡ್ ಮಾಡಿದ್ದು ಟೆಕ್ನಿಕಲ್ ಕಾರಣದಿಂದ ಅವರಿಗೆ ಪರಿಹಾರ ಸಿಕ್ಕಿಲ್ಲ ಅಂದರೆ ಅದನ್ನ ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ, ಅದನ್ನು ಕೊಡಿಸ್ಕೊಡ್ತೇವೆ ಅಧ್ಯಕ್ಷರೇ.